ಒಳಗೆಲ್ಲ ಹೋದಾಗ ನಮಗೆ ಮೊಬೈಲು ಇದು ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ಕೂಡ ಸ್ಟೆಟಸ್ ಇದು ಬೇಕು ಎಂತ ಮೈಕ್ರೋಸ್ಕೋಪ್ ಬೇಕು ಅಂತ ಗೊತ್ತಿರಲಿಲ್ಲ ವಕೀಲರೆ. ಒಳಗೆ ಹೋಗಿ ನೋಡಿ ನೀವು. ಮನುಷ್ಯನಿಗೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಬೇರೆ ಬೇರೆ ವಸ್ತುಗಳು ಇರ್ಬೋದು, ಇಲ್ಲದೇ ಇರ್ಬೋದು, ಆದರೆ ಮೊಬೈಲ್ ಅಂತ ಇಲ್ಲದೇ ಇರತಕ್ಕಂಥ ಮನುಷ್ಯರು ಯಾರೂ ಇಲ್ಲ. ನಮ್ಮ ಕೆದ್ಲರಿಗೆ ಹೇಳಿದಾಗೆ ಒಳ್ಳೆ ಕಲ್ತಿದ್ದಾರೆ, ಒಂದು ವರ್ಷ ಕಲಿತು ಇಲ್ಲಿ ಶೋರೂಮ್ ಮಾಡಿದ್ದಾರೆ. ಈ ಡೊನೇಷನ್ ತಗೊಳ್ಳಿಕ್ಕಾಗುವ ಇಲ್ಲಿ ಅಂಗಡಿ ಹತ್ರ ಹೋಗ್ತದೆ, ಯಾವುದಾದ್ರು ಕಾರ್ಯಕ್ರಮಗಳಿಗೆ ಅವರಿಗೆ ಸಾಮಾನು ಮಾತ್ರ ಆನ್ಲೈನಲ್ಲಿ ತರೋದು. ಭಾರಿ ಬೇಸರ ಸಂಗತಿ. ತುಳ್ಯದ ಹೃದಯ ಭಾಗದಲ್ಲಿ ಅಂದರೆ ಶ್ರೀ ಚೆನ್ನಕೇಶವ ದೇವಸ್ಥಾನದ ಮುಂಭಾಗದಲ್ಲಿ ಚೆನ್ನಕೇಶವ ವೃತ್ತದ ಬಳಿಯಲ್ಲಿ ಕುರುಂಜಿಗಾಗಿ ಹೋಗುವಂಥ ರಸ್ತೆಯಲ್ಲಿ ಇವತ್ತು ನೂತನವಾಗಿ ಒಂದು ಮೊಬೈಲ್ ಶೋರೂಮ್ ಉದ್ಘಾಟನೆಗೊಳ್ತಾ ಇದೆ, ಶಿವಾನಿ ಮೊಬೈಲ್ಸ್ ಅನ್ನುವಂಥದ್ದು. ಸೊ ಈ ಒಂದು ಶಿವಾನಿ ಮೊಬೈಲ್ಸ್ ಯಾವ ರೀತಿಯಾಗಿ ಇವತ್ತು ಉದ್ಘಾಟನೆ ಆಗ್ತದೆ ಮತ್ತು ಈ ಮೊಬೈಲ್ಸಲ್ಲಿ ವಿಶೇಷತೆ ಏನು? ಭಾಳಷ್ಟು ಕಡೆಗಳಲ್ಲಿ ಇವತ್ತು ಮೊಬೈಲ್ ಶಾಪ್ ಇದೆ, ಆದರೆ ಶಿವಾನಿ ಮೊಬೈಲ್ಸ್ ಅನ್ನುವಂಥ ಈ ಒಂದು ಮೊಬೈಲ್ ಶೋರೂಮಲ್ಲಿ ಏನು ವಿಶೇಷ ಇದೆ ಬನ್ನಿ ನೋಡ್ಕೊಂಡು ಬರೋಣ. ಯಾವ ರೀತಿಯಾಗಿ ಅಲ್ಲಿಯ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಮತ್ತು ಈ ಶೋರೂಮಲ್ಲಿರುವಂಥ ಆ ಸ್ಪೆಷಾಲಿಟಿ ಏನು ಅನ್ನೋದನ್ನು ತಮಗೆ ತೋರಿಸ್ತೀವಿ. ಆದಿತ್ಯ ಕೆದ್ಲಾರಿಗೆ ಸುಂದರವಾದ ಕನಸುಗಳು, ದೊಡ್ಡ ಕನಸುಗಳು, ಅದಕ್ಕೆ ಭಾಳ ಶ್ರಮಪಟ್ಟಿದ್ದಾರೆ. ಈ ಮೊಬೈಲ್ ಕೆಲಸದಲ್ಲಿ ತುಂಬ ಟ್ರೈನಿಂಗ್ ಪಡೆದು ಸ್ವಲ್ಪ ವರ್ಕ್ ಮಾಡಿ ಬಂದದ್ದು, ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಬೇಕಾಗಿ, ಲಾಭಕ್ಕಾಗಿ ಅಲ್ಲ. ಇಲ್ಲಿಂದ ಮಂಗಳೂರಿಗೆ ಹೋಗಿ ಬರ್ತಾಯಿದ್ರು, ಅನಿವಾರ್ಯವಾಗಿ ಇಲ್ಲಿಂದ ಡೈಲಿ ಬಹುಶಃ ಅರ್ಧ ಅಂಶ ಟೈಮು ಇದರಲ್ಲಿ ಬಸ್ಸಲ್ಲಿ ಹೋಗ್ತಿದ್ರು. ಬೆಳಿಗ್ಗೆ 5 ಗಂಟೆಗೆ ಎದ್ದೆಲ್ಲ ಹೋಗ್ತಿದ್ರು ಅಂತಲ್ಲ ಅಲ್ವಾ. ದೊಡ್ಡ ಸಾಧನೆ ಮಾಡಿದ್ದಾರೆ. ಅಂದರೆ ಹಠ ಮಾಡಲೇಬೇಕಂದ್ರೆ ಛಲ ಉಂಟು. ಆ ಛಲ ಇರೋದ್ರಿಂದ ಇದರ ಮಾತ್ರ ಯಶಸ್ಸು ಬರಲಿಕ್ಕೆ ಸಾಧ್ಯ ಉಂಟು. ಈ ಆನ್ಲೈನ್ ತರಿಸೋದೆಲ್ಲ ಬಿಡಬೇಕು. ನಾವು ಒಂದು ವಿಶೇಷ ನಾವು ತುಂಬ ಕಡೆ ನೋಡಿದ್ದೇವೆ, ಈ ಡೊನೇಷನ್ ತಗೊಳ್ಳಿಕ್ಕಾಗುವ ಇಲ್ಲಿ ಅಂಗಡಿ ಹತ್ರ ಹೋಗ್ತದೆ, ಯಾವುದಾದ್ರು ಕಾರ್ಯಕ್ರಮಗಳಿಗೆ ಅವರಿಗೆ ಸಾಮಾನು ಮಾತ್ರ ಆನ್ಲೈನಲ್ಲಿ ತರೋದು. ಭಾರಿ ಬೇಸರ ಸಂಗತಿ. ಅತ್ಯಂತ ಆಧುನಿಕ ಸ್ಟೈಲಿಯಲ್ಲಿ ವಿದ್ದು ಒಳ್ಳೆಯ ಒಂದು ವರ್ಕ್ಶಾಪ್, ಒಂದು ಗ್ಯಾರೇಜಿನಾಗೆ ಮಾಡಿದ್ದಾರೆ. ಒಳ್ಳೆಯ ಒಂದು ಒಳಗೆಲ್ಲ ಹೋದಾಗ ನಮಗೆ ಮೊಬೈಲು ಇದು ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ಕೂಡ ಸ್ಟೆಟಸ್ ಇದು ಬೇಕು ಎಂತ ಮೈಕ್ರೋಸ್ಕೋಪ್ ಬೇಕು ಅಂತ ಗೊತ್ತಿರಲಿಲ್ಲ ವಕೀಲರೆ. ಒಳಗೆ ಹೋಗಿ ನೋಡಿ ನೀವು. ಅದನ್ನೊಂದು ಸರ್ಜರಿ ಟೇಬಲ್ನಾಗಿದೆ. ನಮಗೆ ಇದು ಮೈಕ್ರೋಬಯಾಲಜಿ ಲ್ಯಾಬಿಗೆ ಹೋದಾಗೆ ಕಾಣ್ತದೆ. ಇದೆಲ್ಲ ಉಂಟು, ಮೈಕ್ರೋಸ್ಕೋಪಲ್ಲಿ ಇಟ್ಟುಕೊಂಡು ಉಂಟು. ನನಗೆ ಗೊತ್ತಿಲ್ಲ ಮೊಬೈಲ್ ಗ್ಯಾರೇಜ್ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಅಂದಾಜು ಏನೋ ಒಂದಿತ್ತು, ಅದನ್ನು ಮಾಡಿ ಒಳ್ಳೆ ಅದರ ಬಗ್ಗೆ ತಜ್ಞತೆ ಪಡ್ಕೊಂಡು ಇವರು ಆದಿತ್ಯ ಕೆದ್ಲಾಯರವರು ಇದರ ಬಗ್ಗೆ ಒಳ್ಳೆ ಇದು ಮಾಡಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಆದಿತ್ಯ ಕೆದ್ಲಾಯ ಬಹುಶಃ ಒಂದು ಹೋಟೆಲ್ ಬ್ಯಾಕ್ಗ್ರೌಂಡು, ಪೌರೋಹಿತ್ಯ ಬ್ಯಾಕ್ಗ್ರೌಂಡನ್ನು ಬಂದಿದ್ದರು, ಇದರ ಬಗ್ಗೆ ತಜ್ಞತೆಯನ್ನು ಪಡ್ಕೊಂಡಿದ್ದಾನೆ. ಸೊ ಅವನಿಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕು ಬೆಳೆಯುವ ಹಾಗೆ. ನೋಡಿ
ಮೊಬೈಲ್ನವರೇ ಇಲ್ಲಿ 2-3 ಮಂದಿಯನ್ನು ನಾನು ನೋಡ್ತಾ ಇದ್ದೇನೆ, ಮೊಬೈಲ್ ಶಾಪಿನವರು. ಒಬ್ಬ ಬಹುಶಃ ನಾನೊಂದು ಹೋಟೆಲ್ನ ಒಂದು ಸಿವಿಲ್ ಇಂಜಿನಿಯರ್ ಬಂದರೆ ಒಂದು ಕಂಪ್ಯೂಟರ್ ಸೆಂಟರ್ನ ಟಿಕೆಟ್ ಮಾಡೋ ಇನ್ನು ಬಂದರೆ ನನಗೆ ಎಲ್ಲೋ ಉರಿಬೇಕು. ಅದು ಬಿಟ್ಟು ಇಲ್ಲಿ ಅಂಗಡಿ ಬಂದು ಮಾಡಿ ಬರುವವರಿದ್ದಾರೆ, ಅಂಗಡಿ ಬಿಟ್ಟು ಬರುವವರಿದ್ದಾರೆ, ಒಬ್ಬರನ್ನೊಬ್ಬ ಬೆಳೆಸ್ತಾರೆ. ನೀವು ಅವರ ಕೊಳ್ಳಿ ಕೂಡ ಸದಸ್ಯತ್ವ ಪಡ್ಕೊಳ್ಬೇಕು, ಅವರ ಜೊತೆ ಕೂಡ ಕೈ ಜೋಡಿಸಬೇಕು. ಹೇಗೆ ಅವರನ್ನು ನಿಮ್ಮೊಟ್ಟಿಗೆ ಸೇರಿಸ್ತೀರೋ ನೀವು ಅವರೊಟ್ಟಿಗೆ ಇರಬೇಕು. ನಮ್ಮ ವರ್ತಕ ಸಂಘದ ಕೂಡ ಸದಸ್ಯತ್ವ ಪಡ್ಕೊಳ್ಬೇಕು. ನೀವು ಬೆಳೆಯುವಾಗೆ ನಾವೆಲ್ಲ ಇಲ್ಲಿ ಬಂದವರೆಲ್ಲ ಸಹಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ಯಾಕೆಂದರೆ ಒಂದು ಸಂಸ್ಥೆ ನಮ್ಮ ಹಿತೈಷಿ ಪ್ರಾರಂಭ ಮಾಡಿದಾಗ ಕೇವಲ ಉದ್ಘಾಟನೆಗೆ ಬಂದು ಒಳ್ಳೆ ಮಾತು ಹೇಳಿ ಅವರು ಕೊಟ್ಟ ಚಹಾವನ್ನು ಕುಡಿದು ಹೋಗುವುದು ಮಾತ್ರ ಅಲ್ಲ ನಮ್ಮ ಕರ್ತವ್ಯ. ಅದರಿಂದ ಮತ್ತೆ ನಮ್ಮ ಜವಾಬ್ದಾರಿ ಹೆಚ್ಚಾಗ್ತದೆ. ನಮ್ಮನ್ನು ಅವರು ಗುರುತಿಸಿದ್ದಾರೆ, ನಮ್ಮನ್ನು ಗೌರವಿಸಿದ್ದಾರೆ, ನಮಗೆ ಬಂದು ಇಲ್ಲಿ ಮಾತಾಡೋ ಅವಕಾಶವನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ನಾವು ನಮಗೆ ಆದಷ್ಟು ಮಂದಿ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ಅಥವಾ ನಮ್ಮ ನೆರೆಕರಲ್ಲಿ ಹೇಳಿ ಎಲ್ಲ ಒಮ್ಮೆಮ್ಮೆ ನಾವು ಟ್ರೈ ಮಾಡಿ ನೋಡಬೇಕು. ಫ್ಯಾಮಿಲಿ ಪೂರ ಬನ್ನಿ, ಅದನ್ನು ಕೊಡಿ. ಅಣ್ಣ ಬನ್ನಿ, ಸೇರೋಣ. ಒಂದು ಒಳ್ಳೆಯ ಮೊಬೈಲ್ ಬಹುಶಃ ನಾವೆಲ್ಲ ನೋಡ್ತಾ ಇದ್ದೇವೆ. ಮನುಷ್ಯನಿಗೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಬೇರೆ ಬೇರೆ ವಸ್ತುಗಳು ಇರ್ಬೋದು, ಇಲ್ಲದೇ ಇರ್ಬೋದು, ಆದರೆ ಮೊಬೈಲ್ ಅಂತೂ ಇಲ್ಲದೇ ಇರತಕ್ಕಂಥ ಮನುಷ್ಯರು ಯಾರೂ ಇಲ್ಲ. ಪ್ರತಿಯೊಬ್ಬನ ಕೆಲಸದವನ ಕೂಲಿ ಕೆಲಸದವನಿಂದ ಹಿಡಿದು ಮತ್ತು ಮೇಲ್ಮಟ್ಟದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬನ ಹತ್ರನೂ ಕೂಡ ಕೈಯಲ್ಲಿ ಓಡಾಡತಕ್ಕಂಥ ವಸ್ತು ಇದ್ದರೆ ಅದು ಮೊಬೈಲ್. ಹಾಗಾಗಿ ಮೊಬೈಲನ್ನು ಪರ್ಚೇಸ್ ಮಾಡತಕ್ಕಂಥ ಜನ ಇದ್ದಾರೆ. ಮೊಬೈಲ್ ಶೈಲಿದ್ದು ಆಗಲಿ ಮತ್ತು ಇನ್ನೊಬ್ಬರದು ರೈಮಾನದ್ದಾಗಲಿ ಅಥವಾ ಇನ್ನು ಕೆದಲಾಯರದಾಗಲಿ ಬಹುಶಃ ಮೊಬೈಲಿಗೆ ಗ್ರಾಹಕರು ಇದ್ದೇ ಇರ್ತಾರೆ. ಏನು ಅದಕ್ಕೆ ಭಯಪಡತಕ್ಕಂಥ ಪ್ರಶ್ನೆಗಳು ಏನು ಬೇಡ. ಆದರೆ ಕಾಂಪಿಟೇಷನ್ ಬೇಕು. ಎಲ್ಲ ವ್ಯವಹಾರಗಳಲ್ಲೂ ಕಾಂಪಿಟೇಷನ್ ಇದ್ದಾಗ ಮಾತ್ರ ಅದು ಆರೋಗ್ಯಕರವಾದಂಥ ಮತ್ತು ನಮಗೆ ಒಳ್ಳೆಯ ವಸ್ತುಗಳು ಸಿಗ್ತವೆ. ಒಳ್ಳೆಯ ಮೊಬೈಲ್ಸ್ಗಳು ನಮಗೆ ಕಂಪೆನಿ ಮೊಬೈಲ್ಸ್ಗಳು ಸಿಗ್ತವೆ, ಕಂಪೆನಿ ಮೊಬೈಲ್ಗಳೇ ಬರ್ತವೆ. ಅದರಲ್ಲಿ ಪರ್ಸೆಂಟೇಜ್ ಸ್ವಲ್ಪ ಬಿಡುವಂಥ ಕೆಲಸಗಳು ಬರ್ತವೆ ಅಲ್ವಾ. ಲಾಭಾಂಶದಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಬಿಟ್ಟು ನಮಗೆ ಗ್ರಾಹಕರಿಗೆ ಒಟ್ಟಾರೆಯಾಗಿ ಲಾಭ ಆಗತಕ್ಕಂಥ ಸಂದರ್ಭಗಳು ಇರ್ತವೆ. ಹಾಗೆ ಆ ಗ್ರಾಹಕರಿಗೆ ಲಾಭ ಆಗತಕ್ಕಂಥ ವಿಚಾರದಲ್ಲಿ ಆ ಸಂದರ್ಭ ರೀತಿಯಲ್ಲಿ ತಾವು ಏನು ಇವತ್ತು ಶಾಪ್ ಇಟ್ಕೊಂಡಿದ್ರೆ ಅದು ಆಗಲಿ. ಹಾಗಾಗಿ ಹೆಚ್ಚು ಹೆಚ್ಚು ಕಸ್ಟಮರ್ಸು ತಮ್ಮಲ್ಲಿ ಬರಲಿ. ಅದಕ್ಕೆ ನೀವೆಲ್ಲ ನಂಬತಕ್ಕಂಥ ಮಹಾವಿಷ್ಣು ದೇವರು ಅದಕ್ಕೆ ಕರುಣಿಸಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು, ಜೊತೆಗೆ ಆದಿತ್ಯ ಕೆದಲಾಯರಿಗೆ ಒಳ್ಳೆಯ ಭವಿಷ್ಯ ಬರಲಿ. ನಿಮ್ಮ ಸಹೋದರನಾಗಿ ಸ್ವೀಕಾರ ಮಾಡಿಕೊಂಡು ನಮ್ಮಲ್ಲಿ ವಸ್ತು ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮಲ್ಲಿ ಇಲ್ಲದೇ ಇರತಕ್ಕಂಥ ವಸ್ತು ಇಲ್ಲ, ಆದರೂ ಹೇಳಿದ್ದು ಒಂದು ವೇಳೆ ಏನಾದ್ರು ಉಂಟು ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಕಳಿಸಿ ಅವರನ್ನು ಅಲ್ಲಿ ಇಲ್ಲ ಇದ್ದರೆ ರೈಮಣ್ಣ ಹತ್ರ ಕಳಿಸಿ ನಾವೆಲ್ಲ ಒಟ್ಟಿಗೆ ಇರತಕ್ಕಂಥ ಒಂದು ಸಂದರ್ಭಗಳು ಆಗಬೇಕು. ಅದಕ್ಕೆ ದೇವರು ಒಳ್ಳೆಯದನ್ನು ಮಾಡಲಿ ಅನ್ನುವಂಥ ತಮಗೆಲ್ಲರಿಗೂ ಒಂದು ಶುಭವನ್ನು ಕೋರುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ನಮ್ಮ ಕೆದ್ಲಾರಿಗೆ ಹೇಳಿದಾಗೆ ಒಳ್ಳೆ ಕಲ್ತಿದ್ದಾರೆ. ಒಂದು ವರ್ಷ ಕಲಿತು ಇಲ್ಲಿ ಶೋರೂಮ್ ಮಾಡಿದ್ದಾರೆ. ಆದ ಕಾರಣ ಈ ಒಬ್ಬ ಹೋಟೆಲ್ ಮಾಡುವಾಗ ಉಂಟಲ್ಲ, ಈಗ ಅವ ಅಡಿಗೆ ಕೂಡ ಗೊತ್ತಿರಬೇಕು. ಅವನಿಗೆ ಅಡಿಗೆ ಗೊತ್ತಿದ್ದರೆ ಒಂದು ದಿವಸ ಅಡಿಗೆ ಇಲ್ಲದಿದ್ದರೂ ಕೂಡ ಅವನಿಗೆ ಅಲ್ಲಿ ಅಡಿಗೆ ಮಾಡಲಿಕ್ಕೆ ಆಗ್ತದೆ. ಹಾಗೆ ಇದು ಕೂಡ ಈಗ ಯಾವಾಗಲೂ ನಮ್ಮ ವರ್ಕರ್ಸ್ ಇರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಅಂದರೆ ಒಳ್ಳೆ ಇವರು ಹೇಳಿದ ಕನಸು ಕಾಣಬೇಕು. ನಿಜವಾಗಿ ನಮಗೆ ಆಗ್ತದೋ ಇಲ್ಲೋ ಅದು ಮತ್ತಿನ ಸಂಗತಿ. ನಾವು ಯಾವಾಗಲೂ ದೊಡ್ಡದನ್ನೇ ಕಣ್ಣಿಗೆ ಕಾಣಬೇಕು. ನಮಗೆ ಆಗಲಿಕ್ಕೆ ಈಗ ದಾಮಣ್ಣ ಕೂಡ ಹಾಗೆ, ಅವರು ಕೂಡ ನನಗೆ ಗೊತ್ತು ಅವ್ರು ಯಾವ ರೀತಿಯಿಂದ ಮೇಲೆ ಬಂದಿದ್ದಾರೆ ಅಂತೇಳಿ. ಅದೇ ರೀತಿ ಅವರು ಕೂಡ ಈಗ ಒಳ್ಳೆ ಕನಸು ಕಟ್ಟಿಯೇ ಬಂದವರು ಅಲ್ಲ ದಾಮಣ್ಣ. ಹಾಗಾಗಿ ಆದಿತ್ಯ ಕೆದಲಾಯನಲ್ಲಿ ಕೆಲವರು ಹೇಳಿರ್ಬೋದು, ನಿನ್ನೆ ಸಾಧ್ಯ ಇಲ್ಲ ಮಾರಾಯ, ಇದು ಬೇಡ ಅಂತೇಳಿ. ಹಾಗೆ ಅದಕ್ಕೆ ಯಾವ ಮಾತಿಗೆ ಅವ ಕಿವಿಗೊಡಲಿಲ್ಲ. ಅವ ತನ್ನ ಒಂದು ಅದು ಮುಂದಾಲೋಚನೆಯಲ್ಲಿ ಒಳ್ಳೆಯ ಒಂದು ಶೋರೂಮ್ ಆಗಬೇಕು. ಹಾಗೆಯೇ ಅದಕ್ಕೆ ವ್ಯವಸ್ಥಿತವಾಗಿ ಮಾಡಿದೆ. ಈಗ ಬಾಕಿದವರೆಲ್ಲ ಒಂದು ರೂಮ್ ತಗೊಂಡು ಮಾಡ್ತಿದ್ರು. ಕೆದಲಾಯರು ಹಾಗೆಲ್ಲ 3 ರೂಮ್ ತಗೊಂಡು ಒಳ್ಳೆಯ ಒಂದು ಶೋರೂಮ್ ಮಾಡಿದ್ದಾರೆ. ಒಂದು ಒಳ್ಳೆ ಕೆಲಸ ಅಂದರೆ ಒಳ್ಳೆ ಹುಡುಗ, ಒಂದು ಎಲ್ಲರ ಒಂದು ಆತ್ಮೀಯತೆಯನ್ನು ಬೆಳೆಸಿಕೊಳ್ಳುವ ಹುಡುಗ. ಅಂಥ ಹುಡುಗ ಒಂದು ಒಳ್ಳೆ ಶೋರೂಮ್ ಮಾಡಿದ್ದಾನೆ. ನೀವೆಲ್ಲರೂ ಸಹಕರಿಸಿ, ನಾವು ಕೂಡ ಸಹಕರಿಸುವ. ಒಳ್ಳೆಯ ವ್ಯಾಪಾರ ಆಗಲಿ ಅವರಿಗೆ. ಹಾಗೆ ದೇವರವರಿಗೆ ರಾಘವೇಂದ್ರ ರಾಯರು ಒಳ್ಳೆ ಅವರಿಗೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಿ. ಆದಿತ್ಯ ಕೆದಿಲ ಈಗ ಹೊಸದೊಂದು ಉದ್ಯಮ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗ ನಾವು ಹಾಗೆ ಶುರು ಮಾಡಿದ್ರು. ನಾವು 0ದಿಂದ ಶುರು ಮಾಡಿರೋದು. ಯಾವಾಗಲೂ ಅದಕ್ಕೆ ತುಂಬ ಫೋಕಸ್ ಬೇಕು, ಕಾನ್ಸಂಟ್ರೇಷನ್ ಬೇಕು, ಹಠ ಬೇಕು. ಹೊಸ ವಿಷಯವನ್ನು ಮಾಡ್ತಾ ಇರಬೇಕು. ಹಾಗೆ ಸೋಷಿಯಲ್ ಮೀಡಿಯಾವನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ಮುಂದೆ ಬರಲಿ, ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈ ಮೊಬೈಲ್ ಸರ್ವಿಸ್ ಸೆಂಟರು ಯಶಸ್ವಿಯಾಗಲಿ, ಉತ್ತಮ ರೀತಿಯಲ್ಲಿ ನಡೆಯಲಿ ಅಂತೇಳಿ ಶುಭವನ್ನು ಹಾರೈಸಿ ನಮ್ಮೆಲ್ಲ ವರ್ತಕರ ಪರವಾಗಿ
ನಮ್ಮ ಫುಲ್ ಸಹಕಾರ ಇದೆ ಎಂದಿಗೂ ಅಂತ ಮಾಡನೆ ನಾವು ಇದ್ದೇವೆ ಅಂತ ಹೇಳ್ತಾ ಯಶಸ್ಸಿನ ಕಾಣಲಿ ಅಂತೇಳಿ ಶುಭ ಹಾರೈಸುತ್ತಾ ಅವಕಾಶಕ್ಕಾಗಿ ಧನ್ಯವಾದ. ಸುಳ್ಯಕ್ಕೆ ಒಂದು ಟ್ರೇಡ್ ಮಾರ್ಕ್ ಆಗಲಿ, ಅಭಿವೃದ್ಧಿ ಹೊಂದಲಿ, ತಮ್ಮದೇ ಆದ ಒಂದು ಹೆಸರನ್ನು ಚಾಪು ಮೂಡಿಸಲು ಅವರು ಯಶಸ್ವಿಯಾಗಲಿ. ಮತ್ತು ಸುಳ್ಯ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ಬಳಗಕ್ಕೂ ತಮಗೂ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಅವಕಾಶಕ್ಕಾಗಿ ವಂದನೆಗಳು. ನನಗೆ ಫ್ರಂಟಿಗೆ ಒಂದು 600-700 ಸ್ಕ್ವೇರ್ ಫೀಟ್ ಬೇಕು ಜಾಗ, ನೀವು ಕೊಡ್ತೀರಾ ಹೇಗೆ ಅಂತ ಕೇಳಿದರು. ಆಗ ನಾನು ಹೇಳಿದೆ, ಯಾವುದು ಮೊಬೈಲ್ ಶೋರೂಮಿಗೆ ನಾನು ಕೊಡು ಅಂತ ಹೇಳಿದೆ, ಅವರಿಗೆ ಫಸ್ಟಿಗೆ ಕೊಡು ಅಂತ ಹೇಳಿದೆ. ಅದು ಗ್ರೌಂಡಲ್ಲಿ ಫಸ್ಟಿಗೆ ನನಗೆ ಬೇಕು ಅಂತ ಹೇಳಿದರು. ಹಾಗೆ ಆಯಿತು ಅಂತೇಳಿ ಸ್ವಲ್ಪ ದಿವಸ ನಾನು ಕಾದೆ. ಮತ್ತು ಅವರ ತಂದೆ ಹತ್ರ ಒಂದು ದಿವಸ ನಾನು ಹೋಟೆಲಿಗೆ ಹೋಗುವಾಗ ಕೇಳಿದೆ, ನಿಮ್ಮ ಮಗ ಒಬ್ಬರು ಹೀಗೆ ಬಂದಿದ್ದರು, ಒಂದು ಇದು ಕೇಳಿದರು. ಹಾಗೆ ನಿಮ್ಮ ಮಗ ಅಂತ ಹೇಳುವಾಗ ನನಗೆ ತುಂಬ ಸಂತೋಷ ಆಯಿತು. ನಾನು ಕೊಡ್ತೇನೆ ಅವರಿಗೆ ಅಂತ ಹೇಳಿದೆ. ಹಾಗೆ ಅವರು ಮತ್ತೊಂದು ಕಂಪ್ಲೀಟ್ ಆಗುವವರೆಗೆ ಅವರು ಬರಲೇ ಇಲ್ಲ, ನನ್ನ ಹತ್ರ ಮಾತಾಡಲಿಕ್ಕೆ ಬರಲಿಲ್ಲ ಇವರು. ಆಮೇಲೆ ತುಂಬ ಕಂಪ್ಲೀಟೆಲ್ಲ ಆದ ನಂತರ ನಾನು ಕೆಳಗಿನ ರೂಮನ್ನೆಲ್ಲ ತುಂಬ ಕಾದೆ. ನಾನು ಯಾರಾದರೂ ಬರ್ತಾರೆ, ಒಳ್ಳೆ ಶೋರೂಮಿಗೆ ಕೊಡಬೇಕು ಅಂತೇಳಿ ನನ್ನ ಆಸೆ ಇತ್ತು. ಹಾಗೆ ಕಾದಾಗುವಾಗ ಬೇರೆಯವರು ಬಂದರು, ಹೀಗೆ ಸೂಪರ್ ಮಾರ್ಕೆಟ್ ಮಾಡ್ತೇವೆ ಅಂತ ಹೇಳಿದರು. ಬೇರೆ ಒಂದು ಶೋರೂಮ್ ಮಾಡಲಿಕ್ಕೆ ರೆಡಿ ಮಾಡಿದರು, ಅದು ಆಗಲಿಲ್ಲ ಅಂತೇಳಿ ಮತ್ತೆ ಸೂಪರ್ ಮಾರ್ಕೆಟ್ ಮಾಡ್ತೇವೆ ಅಂತ ಹೇಳಿದರು. ಆಯಿತು ಮಾಡಿ, ಹೋಟೆಲ್ ಆದರೆ ಬೇಡ, ನಿಮಗೆ ನಾನು ಕೊಡೋದಿಲ್ಲ ಅಂತ ಹೇಳಿದೆ. ಒಂದು ಹೊತ್ತು ಊಟ ಇಲ್ಲಾದರೂ ತೊಂದರೆ ಇಲ್ಲ, ನಾವು ಎಲ್ಲಿ ಹೋದರೂ ನಮ್ಮ ಕೆಲಸವನ್ನು ಮಾಡಲಿಕ್ಕೆ ಆಗ್ತಾರೆ. ಕೃಷಿಕರಿಗೆ ಕೂಡ ತುಂಬ ಮೊಬೈಲ್ ಬೇಕೇ ಬೇಕು ತಿಳುವಂಥ ಒಂದು ನನ್ನ ಹತ್ರ ಒಂದು ಅನುಭವ ನಾನು ನಿಮ್ಮ ಹತ್ರ ಹಂಚಿಕೊಳ್ಳೋದು. ನೂತನವಾಗಿ ಉದ್ಘಾಟನೆಗೊಂಡಿರುವಂಥ ಈ ಒಂದು ಶಿವಾನಿ ಮೊಬೈಲ್ಸ್ ಶೋರೂಮಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ತಾವು ನೋಡಿದರೆ, ಜೊತೆಯಲ್ಲಿ ಇವತ್ತು ಈ ಒಂದು ಮೊಬೈಲ್ ಶೋರೂಮಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದರೆ ಸರ್ವಿಸ್ ವಿಭಾಗದಲ್ಲಿ ಇವತ್ತು ಆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಆಗುವಂಥ ಸರ್ವಿಸ್ ಇವತ್ತು ಇಲ್ಲಿ ಈ ಒಂದು ಶಿವಾನಿ ಮೊಬೈಲ್ಸಲ್ಲಿ ನಡೀತದೆ. ಬಟ್ ಇದಕ್ಕೆ ಬೇಕಾದಂಥ ಎಲ್ಲ ಮಿಷನರಿಗಳನ್ನು ಕೂಡ ಇಲ್ಲಿಗೆ ತರಿಸಲಾಗಿದೆ. ಇವತ್ತು ಸುಳ್ಯದಲ್ಲಿ ಇಲ್ಲದಂಥ ವಿಚಾರಗಳನ್ನು ಕೂಡ ಇವತ್ತು ಈ ಒಂದು ಶಿವಾನಿ ಮೊಬೈಲ್ಸ್ ಶೋರೂಮ್ ಮೂಲಕ ತಮಗೆ ಸರ್ವಿಸ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲವನ್ನು ಕೂಡ ತಮಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ತಮಗೆ ಯಾವುದಾದ್ರೂ ಮೊಬೈಲ್ಸ್ ಬೇಕು ಅಂತಾದರೆ ಅಥವಾ ತಮ್ಮ ಮೊಬೈಲ್ ಏನಾದರೂ ಪ್ರಾಬ್ಲಮ್ ಕೈ ಕೊಟ್ಟಾಗ ಅದನ್ನು ಸರ್ವಿಸ್ ಅಂದರೆ ರಿಪೇರಿ ಮಾಡಬೇಕು ಅಂತಾದರೆ ನೇರವಾಗಿ ಶಿವಾನಿ ಮೊಬೈಲ್ಸಿಗೆ ಬನ್ನಿ. ತಮ್ಮ ಮೊಬೈಲನ್ನು ಅತ್ಯುತ್ತಮವಾಗಿ ಕಂಡೀಷನ್ ರೂಪದಲ್ಲಿ ಅದನ್ನು ಸರ್ವಿಸ್ ಮಾಡಿಕೊಡ್ತಾರೆ.